ಇವತ್ತು ನಡೆದಂತ ಕನ್ನಡ ವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು. ಒಂದನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು. ಆಪ್ಷನ್ ಎ, ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ 2, ಇದರ ಉತ್ತರ ಆಪ್ಷನ್ ಇ 2 ಮತ್ತು 4 ಸರಿ. ಪ್ರಶ್ನೆ 3, ಜಾಲಿಯ ರಸ ಸ್ವಾದ ಹೇಗಿರುತ್ತದೆ? ಆಪ್ಷನ್ ಇ, ವಿಷದಂತೆ. ಪ್ರಶ್ನೆ 4, ಜೀಸಸ್ ಶಿಲುಬೆಗೇರಿಸಿದರು. ಇವರ ವಕಾಲತ್ತು ನಡೆಸಿದವರೇ? ಬರಬ್ಬನ ವಕಾಲತ್ತು ನಡೆಸಿದವರು. ಆಪ್ಷನ್ ಇ. ಪ್ರಶ್ನೆ 5, ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ. ಆಪ್ಷನ್ ಇ, ಗಂಜಿಗೂ ಗತಿಯಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾ. ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾ. ಚಂದ್ರಪ್ಪನವರು ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಆಪ್ಷನ್ ಅ, ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. ಕಲಾಂ ಅವರ ಆತ್ಮಚರಿತ್ರೆ ಹೆಸರು? ಆಪ್ಷನ್ ಇ, ವಿಂಗ್ಸ್ ಆಫ್ ಫೈರ್. ಪ್ರಶ್ನೆ 8, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಡ್ಯಾಶ್ ಆಗಿರುತ್ತಾರೆ. ಆಪ್ಷನ್ ಅ, ಇಕಾಲಜಿಸ್ಟ್ ಗೆಳೆಯ. ಪ್ರಶ್ನೆ 9, ಆನೆ ಶಾಸ್ತ್ರಜ್ಞನು ಹೀಗೆಂದು ಭವಿಷ್ಯ ನುಡಿದಿದ್ದನು. ಆಪ್ಷನ್ ಇ, ಆ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಪ್ರಶ್ನೆ 10, ಇದರ ಆನ್ಸರ್ ಆ. ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡೇ ಓಡಾಡುತ್ತಿದೆ. ಬಿಟ್ಟ ಸ್ಥಳ ಆವರಣದಲ್ಲಿ ಕೊಟ್ಟಿರುವ ಉತ್ತರವನ್ನು ಸೂಕ್ತವಾದನ್ನು ಆರಿಸಿ ಬರೆಯಿರಿ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು? ನಿಶಾ ಶರ್ಮಾ. 11, ನಿಶಾ ಶರ್ಮಾ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು? ಸರ್ ಸಿ ವಿ ರಾಮಣ್ಣ. ದನಿಗಳು ಹೊಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಮಹಾಭಾರತ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ವೀರೇಂದ್ರ ಶಿಂಪಿಯವರ ದೃಷ್ಟಿಯಲ್ಲಿ ಹಳೆಯ ಚಹಾದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ. ಹೊಂದಿಸಿ ಬರೆಯಿರಿ. ಕದಡಿದ ಸಳಿಲ ತಿಳಿಯೊಂದಿದೆ ಅಂದ್ರ ನಾಗಚಂದ್ರ. ಹುಲಗೇರಿ ಸೋಮನಾಥ. ಸೋಮೇಶ್ವರ ಶತಕ. ಪುರಂದರದಾಸರು ಜಾಲಿಯ ಮರದಂತೆ. ಮುಕ್ತಕಂಠ. ಬೆಳಗುವ ಜಾವ. ಟಿ. ಯಲ್ಲಪ್ಪ. ಹತ್ತಿ ಚಿತ್ತಮತ್ತ. ಇದಷ್ಟು 1 ಮಾರ್ಕಸಿನ ಮಲ್ಟಿಪಲ್ ಚಾಯ್ಸ್. ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಇದರ ಕೀ ಉತ್ತರಗಳು.